ಜೋಳ ಬಿಸಿ ಇದೆಯಾ? ಕೊಡಿ ಸರ್ ಒಂದು ಜೋಳ. ಹೆಂಗೆ ವ್ಯಾಪಾರ ಆಗುತ್ತಾ ಇಲ್ಲಿ? ಭಾನುವಾರ ಒಂದು ದಿನ ಆಗುತ್ತೆ ಸರ್ ಅಷ್ಟೇ, ಬೇರೆ ದಿನದಲ್ಲಿ ಆಗಲ್ಲ? ಭಾನುವಾರ ಒಂದು ದಿನ ಪರವಾಗಿಲ್ಲ. ಹೌದಾ? ಒಂದು 50 ಜೋಳ ಓಡ್ತೀವಿ. ಅಂದರೆ ಫುಲ್ ಡೇ ಕೆಲಸ ಮಾಡಿದ್ರೆ 50 ಜೋಳ ಓಡುತ್ತಾ? ಇನ್ನು ಬಾಕಿ ದಿನದಲ್ಲಿ 20, 25, ಒಂದೊಂದು ದಿನ 30. ಹಾಂ. ಮತ್ತು ಏನು ಸಿಗುತ್ತೆ ಸರ್ ಇದರಿಂದ ನಿಮಗೆ? ಏನು ಸರ್ 200, 250. ಜೋಳ ಎಲ್ಲಿಂದ ತರ್ತೀರಾ? ಮಾರ್ಕೆಟಿಂದ. ಮತ್ತು ಅದೆಲ್ಲ ಬಂಡವಾಳ ತೆಗಿಬೇಕಲ್ಲ? ಅದೆಲ್ಲ ತೆಗೆದ್ರೆ ನಮ್ಮ ಖರ್ಚು ಅದೆಲ್ಲ ಏನಿಲ್ಲ, ಊಟದ ಅದು ಇದು ಏನು 50 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅಷ್ಟೇನಾ? ಏನು ಸರ್ ಕುಂತ್ಕೊಂಡು ಬೇಜಾರು, ಒಂದೊಂದು ದಿನ ವ್ಯಾಪಾರನೇ ಇಲ್ಲ, ನೆನ್ನೆಯಿಂದ ವ್ಯಾಪಾರನೇ ಇಲ್ಲ. ಯಾಕಪ್ಪ ಬಂದು ಏನ್ಸ್ಬಿಟ್ಟೈತೆ. ಏನು ಸರ್ ಹೆಸರು ನಿಮ್ಮದು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅಂತನಾ? ಯಾವೂರವರು? ನಾವು ಕೋಲಾರ ಕಡೆಯವರು, ನಮ್ಗೆ ಗೊತ್ತಿಲ್ಲ ಯಾವ ಅಲ್ಲಿ ಮನೆ ಏನು ಅದು. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇನಾ? ಇವಾಗ ಯಾವ ಏರಿಯಾ ಸರ್ ಇಲ್ಲಿ? ನಾವು ಫಸ್ಟ್ ನಾಗಪ್ಪ ಬ್ಲಾಕಲ್ಲಿದ್ದು, ಇವಾಗ ಪೀಣ್ಯ ಸೆಕೆಂಡ್ರಿಯಲ್ಲಿ ಇದ್ದೀವಿ. ಮಕ್ಕಳು ಸರ್ ಏನು ಮಾಡ್ತಾರೆ? ಮಗ ಒಬ್ಬನೇ JCB ಸಿಲಿಂಡರ್ ರೆಡಿ ಮಾಡೋದು. ಹೌದಾ? ಸಂಪಾದನೆ ಮಾಡಿ ಕೊಡ್ತಾರಾ ಮನೆಗೆ ಮಕ್ಕಳು? ಮಗ ಅರ್ಧಕ್ಕರ್ಧ ಕೊಡ್ತಾನೆ, ಅರ್ಧಕ್ಕರ್ಧ ಮ್ಯಾಚ್ ಆಡ್ತಾನೆ. ಹೌದಾ? ಕ್ರಿಕೆಟ್ ಮ್ಯಾಚು. ಒಂದು ಜೋಳ ಹೆಂಗೆ ಮಾರ್ತೀರಾ? 20 ರೂಪಾಯಿ ಮಾಡ್ತೀನಿ. 8 ರೂಪಾಯಿ 9 ರೂಪಾಯಿ ಅಷ್ಟು ಬೀಳ್ತೈತೆ. ಗ್ಯಾಸ್ ಬೇರೆ. ಇವಾಗ ವ್ಯಾಪಾರ ನೋಡೋಕೆ ಹೋಗಿ ಇವಾಗ ಒಂದು 15 ದಿನ ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀವಿ. ಕೆಲ್ಸಕ್ಕೆ ಹೋಗೋಣ ಅಂತಿದ್ರೆ ಯಾಕೆ ಸರ್? ವ್ಯಾಪಾರ ಕಾಲೇಜೆಲ್ಲ ರಜಾ ಇದೆ. ಹಾಂ. ಪಬ್ಲಿಕ್ ಯಾರು ಓಡಾಡಲ್ಲ ಜಾಸ್ತಿ. ಇವಾಗ ಕೆಲಸ ಏನು ಕೆಲಸ ಮಾಡ್ತೀರಾ? ಅಲ್ಲೊಂದು ವರ್ಕ್ಶಾಪ್ ಇದೆ. ಹಾಂ. ಆ ಫೈಲ್ ಗೀಲ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಒಂದು 200, 250 ರೂಪಾಯಿ ಕೊಡ್ತಾರೆ. ಹಾಂ. ನಿಮ್ಮ ಜೊತೆಲಿ ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಬೇರೆ? ಇಲ್ಲ, ನಾವು 5 ಜನ ಇದ್ದೀವಿ. ಅಮ್ಮವ್ರು ಏನು ಮಾಡ್ತಾರೆ ಸರ್? ಎಲ್ಲ ಸುಮ್ಗೆ ಮನೇಲಿ ಅವ್ರೆ, ಯಾರು ಹೋಗಲ್ಲ ಕೆಲಸಕ್ಕೆ. ನಾನು ನನ್ನ ಮಗ ಇದ್ದೆ. ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡ್ತೀರಾ? 3 ವರ್ಷದಿಂದ. ಅದಕ್ಕೆ ಮೊದಲು ಏನು ಮಾಡ್ಯಾರ ಸರ್? ಐಸ್ ವ್ಯಾಪಾರ ಮಾಡ್ತಾ ಇದ್ದೆ. ಕಳ್ಕೊಂಡು ಹೋಗ್ಯಾರ? ಪ್ರಕಾಶ್ ನಗರದಿಂದ BL ಹತ್ರ ಹೋಗ್ತಾ ಇದೆ. ಇನ್ನೊಂದು ಕಂಡೀಷನ್ ಆಗೋಯ್ತು ಸ್ಕೂಲ್ ಹತ್ರ. ಹಾಂ. ಸೆಕ್ಯೂರಿಟಿಗಳ್ನ ಹಾಕ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಯಾರನ್ನೂ ಬಿಡಬೇಡ್ರಿ ಅಂತ BL ಫ್ಯಾಕ್ಟ್ರಿಯಿಂದನೇ ಆರ್ಡ್ರ್ ಬಂದ್ಬಿಟ್ಟು ವ್ಯಾಪಾರ ಕಮ್ಮಿ ಆಗೋಯ್ತು. ಅದರಿಂದ ಸೆಟ್ ಆಗಲ್ಲ ಇನ್ನು. ಆರೋಗ್ಯ ಎಲ್ಲ ಸರಿ ಇದೆಯಾ ಸರ್? ಆರೋಗ್ಯ ಎಲ್ಲ ಚೆನ್ನಾಗೈತೆ, ಅದೆಲ್ಲ ಏನಿಲ್ಲ. ಸ್ವಲ್ಪ ವೈಬ್ರೇಷನ್. ಯಾಕೆ? ಅದು ಮುಂಚೆಯಿಂದನೂ ಐತೆ ಸರ್. ಹಾಂ. ಎಲ್ಲ ತೋರಿಸಿಲ್ಲ ಸರ್ ಎಲ್ಲೊಂದು ಡಾಕ್ಟ್ರಿಗೆ? ಯಾರಿಗೂ ತೋರಿಸ್ಲಿಲ್ಲ ಸರ್. ಅವರು ಇಲ್ಲದೆ ಇರೋದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರೆ. ಆವತ್ತಿಂದನೂ ಐತೆ. ಹಾಂ. ಇಲ್ಲದೆ ಇರೋದೆಲ್ಲ ಹೇಳ್ತಾರೆ. BP ಐತೆ, ಶುಗರ್ ಐತೆ ಅಂದ್ಬಿಟ್ರೆ. ಇಲ್ಲದೆ ಇರೋದೆಲ್ಲ ಹೇಳ್ಬಿಟ್ರೆ ಭಯ ಅನ್ನೋದೊಂದು ಉಟ್ಕೊಂತೈತಾ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿಲ್ಲ ನೀವು? ಹೋಗೋದೇ ಇಲ್ಲ. ಇವಾಗ ಈ ಚಪ್ಪಲಿ ಈ ಏರಿಯಾಗೆ ಬಂದಮೇಲೆ ಹಾಕಿದ್ದು. ಹಾಂ. ಅದಕ್ಕೆ ಮುಂಚೆ ಚಪ್ಪಲಿನೇ ಹಾಕ್ತಾ ಇರಲಿಲ್ಲ. ಹೌದಾ? 2-3 ಹುಡುಗಿರು ಹಾಸ್ಟೆಲಲ್ಲಿ ಇದ್ದಾರೆ. ಅವ್ರು ಪರಿಚಯ ಆಗವ್ರೆ. ಒಂದು 7-8 ಜನ ಹುಡುಗಿರು. ತಾತಪ್ಪ ನೀನು ಚಪ್ಪಲಿ ಹಾಕೊಂಡು ಬಂದಿಲ್ಲ ಅಂದರೆ ನಾವು ಭಾನುವಾರ ರಜೆ ಇರ್ತೈತೆ, ಸಂಡೇ ಬಜಾರ್ಗೆ ಹೋಗಿ ತೊಗೊಂಬಂದು ಕೊಡ್ತೀವಿ ಚಪ್ಪಲಿನ ಅಂದರು. ಇವ್ರ ಹತ್ರ ಯಾಕೆ ಚಪ್ಪಲಿ ತೊಗೋಬೇಕಂತ ಹೇಳ್ಬಿಟ್ಟು ಪ್ಯಾರಾಗನ್ ಕಂಪ್ನಿಗೆ ಹೋಗ್ಬಿಟ್ಟು 150 ರೂಪಾಯಿ ಕೊಟ್ಟು ತೊಗೊಂಡೆ. ಅಂದರೆ ನೀವು ಎಷ್ಟು ವರ್ಷ ಚಪ್ಪಲಿ ಹಾಕ್ದಿರ ನಡೆದಿದ್ದೀರಾ? ಹುಡ್ದಾಗ್ಲಿಂದ ಚಪ್ಪಲಿನೇ ಹಾಕಿಲ್ಲ. ಇವಾಗ ನಾವು ಹೆಚ್ಚು ಕಮ್ಮಿ 3 ವರ್ಷದಿಂದ ಹಾಕ್ತಾ ಇದ್ದೀನಿ ಅಷ್ಟೇ. ಮಗ ಮಕ್ಕಳು ಎಲ್ಲ ಮನೆ ಕಡೆ ಚೆನ್ನಾಗಿದ್ದಾರೆ ಸರ್? ಅವ್ರು ಚೆನ್ನಾಗಿ ನಿಮಗೆ ನೋಡ್ಕೊತಾರೆ ಚೆನ್ನಾಗಿ? ಯಾಕೆ ಸರ್ ಅವ್ರ ಹತ್ರ 10 ರೂಪಾಯಿ ಕೇಳಬೇಕಂತ ನಾವು ಇಷ್ಟ ಇಲ್ಲ ನನಗೆ. ಹಾಂ. ಸರ್ 1 2 3 4 5 6 7 8 9 10 11 12 13 14 15 16 17 ಇದೆ. 17ಕ್ಕೆ ಎಷ್ಟು ಕೊಡಬೇಕು? ಎಷ್ಟು ನಿಮ್ಮ ಇಷ್ಟ. ಎಷ್ಟು ಕೊಡ್ತೀರೋ? ಹಾಂ. ಎಷ್ಟು ಕೊಡ್ತೀರೋ ಕೊಡಿ. ಎಲ್ಲ ತೊಗೊಂಡ್ಬಿಡ್ತೀನಿ ನಿಮ್ಮ ಹತ್ರ. ಹಾಂ. ನಿಮ್ಗೆ ವ್ಯಾಪಾರ ಆಗಿಬಿಡಲಿ ಇವತ್ತು. ಒಳಿತು ಮಾಡು ಮನುಷ್ಯ, ನೀರು ದುಮ್ಮುದು ದಿವಸ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. CG ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. IFSC KKBK 000803 ಬ್ರಾಂಚ್ ಬಸವೇಶ್ವರ ನಗರ್, ಬೆಂಗಳೂರು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.